ನಮಸ್ಕಾರ ಆತ್ಮೀಯರೇ, ಎಲ್ಲರಿಗೂ ಪ್ರೋಟಾನ್ ಲರ್ನಿಂಗ್ಗೆ ಸ್ವಾಗತ. ಈಗ ನಾವು ನೋಡ್ತಾ ಹೋಗೋಣ ನಿರುದ್ಯೋಗ. ಸರ್, ನಿರುದ್ಯೋಗ ಅಂದರೆ ಏನು? ಭಾಳ ಜನ ಹೇಳ್ತಿರ್ತಾರೆ ನಿರುದ್ಯೋಗ ಅಂದರೆ ಏನು. ಹೌದಾ? ನಿರುದ್ಯೋಗ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಪಾಠ ಮಾಡ್ತಾ ಇದ್ದೀನಿ. ಹೌದಾ? ಸೊ ನಾನು ಪಾಠ ಮಾಡ್ತಾ ಇದ್ದೀನಿ. ಸೊ ನಾನೇನಪ್ಪ ಅಂದ್ರೆ ಪಾಠ ಮಾಡ್ತಾ ಇದ್ದೀನಿ, KS ಗೆ ಆಗಿರಬಹುದು, IAS ಆಗಿರಬಹುದು, IAS ಆಗಿರಬಹುದು, ಅಥವಾ PSI ಆಗಿರಬಹುದು. ನಾನು ಪಾಠ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾನು ನಿರುದ್ಯೋಗಿನಾ? ನಾನು ನಿರುದ್ಯೋಗಿನ ಅಲ್ಲ. ನಾನು ನಿರುದ್ಯೋಗಿ ಅಲ್ಲ. ಹಾಗಾದರೆ ನೀವು ನಿರುದ್ಯೋಗಿನ? ನೀವು ಇವಾಗ ಓದ್ತಾ ಇದ್ರಿ. ಹೌದಾ? ನೀವು ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ರಿ. ಹೌದಾ? ನೀವು ಓದ್ತಾ ಇದ್ರಾ? ಹೌದಲ್ಲ? ಸ್ಟಡಿ ಮಾಡ್ತಾ ಇದ್ರಿ ವಿದ್ಯಾರ್ಥಿಗಳು. ನೀವೆಲ್ಲ ಸ್ಟಡಿ ಮಾಡ್ತಾ ಇರುವ ವಿದ್ಯಾರ್ಥಿಗಳು. ಹಾಗಾದರೆ ನೀವು ನಿರುದ್ಯೋಗಿನ? ನೀವು ನಿರುದ್ಯೋಗಿ ಅಲ್ಲ. ಸರ್, ಹಾಗಾದರೆ ನಿರುದ್ಯೋಗಿ ಯಾರು? ನಿರುದ್ಯೋಗಿ ಯಾರು? ಸೊ ನಿರುದ್ಯೋಗಿ ಯಾರು ಅಂದರೆ ಆತನಿಗೆ ಪಾಯಿಂಟ್ ನಂಬರ್ 1 ಹೇಳ್ತೀನಿ ಕೇಳಿ. ಕೆಲಸ ಮಾಡುವ ಇಚ್ಛೆ ಇರಬೇಕು. ಕೆಲಸ ಮಾಡುವ ಇಚ್ಛೆ ಇರಬೇಕು. 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಪ್ಪ ಅಂದ್ರೆ ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು. ಹೌದಾ? 1ನೇ ಪಾಯಿಂಟ್ ಏನು? ಕೆಲಸ ಮಾಡುವ ಇಚ್ಛೆ ಇರಬೇಕು. 2ನೇ ಪಾಯಿಂಟ್ ಏನು? ಕೆಲಸ ಮಾಡುವ ಸಾಮರ್ಥ್ಯ ಇರಬೇಕು. ಈಗ ನೀವೇ ನೋಡಿ. ಹೌದಾ? ನೀವೇನಪ್ಪ ಅಂದ್ರೆ ನೀವು ವಿದ್ಯಾರ್ಥಿಗಳು, ನಿಮಗೇನಿದೆ? ಕೆಲಸ ಮಾಡುವ ಇಚ್ಛೆ ಇದೆ. ನಾನು KS ಆಫೀಸರ್ ಆಗಬೇಕು, ನಾನು IAS ಆಫೀಸರ್ ಆಗಬೇಕು, ನಾನು PSI ಆಗಬೇಕು ಅಂತ ಇಚ್ಛೆ ಇದೆ. ಆದರೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆಯಾ? ಇಲ್ಲ. ಯಾವಾಗ ಸಾಮರ್ಥ್ಯ ಬರ್ತದೆ? ನೀವು ಚೆನ್ನಾಗಿ ಓದಿ, ನೀವೆಲ್ಲ ಸಬ್ಜೆಕ್ಟ್ಗಳನ್ನ ಚೆನ್ನಾಗಿ ಓದಿ ಪರೀಕ್ಷೆಗೆ ಸಿದ್ಧರಾಗ್ತಿಲ್ಲ, ಆವಾಗ ನಿಮಗೇನಾಗ್ತದ? ನಿಜವಾದ ಸಾಮರ್ಥ್ಯ ಬರ್ತದ. ಹೌದಾ? ಸೊ ಎಷ್ಟೋ ಜನಕ್ಕೆ ಸಾಮರ್ಥ್ಯ ಇರ್ತದ, ಆದರೆ ಕೆಲಸ ಮಾಡುವ ಇಚ್ಛೆ ಇರುವುದಿಲ್ಲ. ಹೌದಾ? ಹಾಗಾದರೆ ನಿರುದ್ಯೋಗಿ ಅಂದರೆ ಯಾರು? ಆತನಿಗೆ ಕೆಲಸ ಮಾಡುವ ಇಚ್ಛೆನೂ ಇರಬೇಕು ಮತ್ತು ಸಾಮರ್ಥ್ಯ ಇರಬೇಕು. ಕೆಲಸ ಮಾಡುವ ಇಚ್ಛೆ ಇದ್ದು, ಆತನಿಗೆ ಕೆಲಸ ಮಾಡುವ ಸಾಮರ್ಥ್ಯವಿದ್ದು, ಆತನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ವೇತನ ದೊರೆಯದೇ ಇರುವಂತಹ ಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತ ಕರಿತೀವಿ. ಹೌದಾ? ಕೆಲಸ ಮಾಡುವಂತಹ ಸಾಮರ್ಥ್ಯವಿದ್ದು ಮತ್ತು ಕೆಲಸ ಮಾಡುವ ಇಚ್ಛೆ ಇದ್ದು, ಕೆಲಸ ಮಾಡುವ ಸಾಮರ್ಥ್ಯ ಇದ್ದು ಮತ್ತು ಕೆಲಸ ಮಾಡುವ ಇಚ್ಛೆ ಇದ್ದು, ಈ ಎರಡೂ ಇದ್ದು ಆತನಿಗೆ ಉದ್ಯೋಗ ಸಿಗದಿದ್ದಾಗ, ಆತನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆತನಿಗೆ ವೇತನ ದೊರೆಯದಿದ್ದಾಗ ಆತ ಏನಾಗ್ತಾನ್ರಿ? ಸೊ ನಿರುದ್ಯೋಗಿ ಆಗ್ತಾನ. ಹಾಗಾಗಿ ನಮ್ಮ ದೇಶದಲ್ಲಿ ಇದು ಕೂಡ ಒಂದು ರೀತಿಯ ಬಡತನಕ್ಕೆ ಕಾರಣವೇ ಹೌದು. ಯಾಕಂದರೆ ನಿರುದ್ಯೋಗ ಕೂಡ ತುಂಬ ನಮ್ಮಲ್ಲಿ ಸಮಸ್ಯೆಯನ್ನು ನೋಡ್ತೀವಿ. ಹೌದಾ?